ಈ ಸುಳ್ಳೆ ಪುಳ್ಳೆಕ್ ಹೋಗ್ಬಿಟ್ಟು ಎಲ್ಲೋಗ್ಬಿಟ್ಟ? ಎಲ್ಲೋದ್ರು ನನಗೆ ಯಾಕೋ ಬಾಯರ್ಕೆ ಆಗ್ತಿದೆಯಲ್ಲ. ಕೇಸರಿ ಬಾತ್. ಒಬ್ಬರನ್ನಾದ್ರೂ ಪಟಾಯಿಸ್ಬೇಡಿ ಸಾಕು, ಆಗ ನಾ ಸೋತ್ವಿ ಅಂತ ಒಪ್ಕೋತೀವಿ. ಅಮ್ಮ ಅಂತ ಕರೆದು ಇಲ್ಲಿ ಬಚ್ಚಿಡ್ಕೊಂಡು ನಾನು ಏನ್ ಮಾಡ್ತಿದ್ದೀನಿ ಅಂತ ಕದ್ದು ಮುಚ್ಚಿ ನೋಡ್ತಾ ಇದ್ಯಾ? ನಾನೇನ್ ಕಳ್ಳಿನ ಕದ್ದು ಮುಚ್ಚಿ ನೋಡೋದಕ್ಕೆ? ಹಲೋ, ಏನ್ ಗುರಾಯಿಸ್ತಾ ಇದ್ಯಾ? ಕೊಂಡ್ಗುಡ್ಡ ಕಿತ್ತಾಕ್ಬಿಡ್ತೀನಿ. ಬಂದಿದ್ದಾಳಲ್ಲ ನಿನ್ ಕೋಮ್ಲೆ, ಅವಳನ್ನ ಗುರಾಯಿಸು, ನನ್ನನ್ನಲ್ಲ. ಏನು ಹತ್ರ ಬಂದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ನಾನು ಯಾರು ಅಂತ ಗೊತ್ತು ತಾನೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಇಲ್ಲ ಅಂದ್ರೆ ತಳ್ಬಿಡ್ತೀನಿ. ಇಟ್ಕೋ. ಎಲ್ಲ ಸುಳ್ಳೆ ಪುಳ್ಳೆ ನೋಡಿದ್ರೆ ಕೇಳಿಸಿ ಬರ್ತೀನಿ. ಮಾಡ್ತೀನಿ ನಿಂಗೆ. ಹೆಂಗೆ ಸೇಡು
ಯಜಮಾನ್ರೆ, ನಮ್ಮ ಅಕ್ಕ ನೋಡೋದಕ್ಕೆ ಕಳ್ಳಂತರ ಕದ್ದು ಮುಚ್ಚಿ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಮಾಡ್ತೀನಿ ರೀ. ದೊಡ್ಡ ಯಜಮಾನ್ರೆ, ಯಜಮಾನ್ರೆ, ನನ್ನ ನೋಡೋದಕ್ಕೆ ಕತ್ತು ಮುಚ್ಚಿ ಬಂದಿದ್ದೀರಾ? ನೀವು ಅಕ್ಕನ್ನ ಇಷ್ಟಪಡ್ತಿದ್ದೀರಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಕ್ಕನೂ ಅಷ್ಟೇ ನಿಮ್ನ ಹುಚ್ಚಿ ತರ ಪ್ರೀತಿ ಮಾಡ್ತಿದ್ದಾಳೆ. ಅವಳಿಗೆ ಯಾವತ್ತೂ ಬೇಜಾರು ಮಾಡಬೇಡಿ, ನಿಮ್ ಕೈ ಮುಗಿತೀನಿ. Good night, Paru. ಯಜಮಾನ್ರೆ, ನೀವು ನಮ್ಮ ಅಕ್ಕನ ಮೇಲೆ ಇಟ್ಟಿರೋ ಪ್ರೀತಿ ಸದಾ ಹೀಗೆ ಇರ್ಲಿ. ಇದ್ರಲ್ಲೇ ಗೊತ್ತಾಗತ್ತೆ ನೀವ್ ನನ್ನನ್ನ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ. ಅಂಥದ್ರಲ್ಲಿ ಈ ನಾಟಕ ಎಲ್ಲ ಬೇಕಾ? ನಾನೇ ನಿನ್ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ಲಿಲ್ಲ. ಬೈದಿಯಲ್ಲ, ರಿವೆಂಜ್ ತೀಸ್ಕೊಳ್ಳೋಣ ಅಂತ ಕೇಸರಿ ಬತ್ ಹಚ್ತೆ ಅಷ್ಟೇ. ನಿಜವಾಗ್ಲೂ ಅಷ್ಟೇನಾ ವೇದಾಂತ್? ಒಬ್ರನ್ನಾದ್ರೂ ಪಟಾಯಿಸ್ಕೊಳ್ಳಿ ಸಾಕು, ಆಗ ನಾ ಸೋತ್ವಿ ಅಂತ ಒಪ್ಕೋತೀವಿ. ಅಷ್ಟೇನೆ. ಎಷ್ಟು ತುರಾಂಕರ ನಿನ್ಗೆ. ಇನ್ನು ಎಷ್ಟು ದಿನ ಹೀಗಾಡ್ತಿ ಅಂತ ನಾನು ನೋಡೇ ಬಿಡ್ತೀನಿ. ಸುಳ್ಳೆ ವೇದಾಂತ್ ವಿಷಯದಲ್ಲಿ ನಾನು ರಿಸ್ಕ್ ತಗೋಬಾರ್ದು, ಹಾಗೆ ಈ ಬಜಾರಿನೂ ನಾನು ಈಸಿಯಾಗಿ ತಗೊಬಾರ್ದು. ವೇದಾಂತ್ ಕೋಪ ಮರ್ಸೋ ತಾಕತ್ ಇವಳಿಗಿದೆ, ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಆ ಸ್ವಲ್ಪ ಟೈಮ್ನ ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಯೂಸ್ ಮಾಡ್ಕೊಬೇಕು. ಈ ಡ್ರಾಮಾ ಎಲ್ಲ ಮುಗೀತಿದ್ದ ಹಾಗೆ ವೇದ್ ನನ್ನವನಾಗ್ಬಿಡ್ಬೇಕು.
ವಿಧಿನೇ ನಿಮ್ಗೊಂದು ಆಫರ್ ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ. ನೀವು ಆದಿ ಸರ್ ಗರ್ಲ್ ಫ್ರೆಂಡ್ ಆಗೋಕೆ ಒಪ್ಕೊಂಡ್ರೆ ನಿಮಗೆ ನ್ಯಾಯವಾಗಿ ಏನೇನ್ ಸಿಗಬೇಕು ಅದು ನಾನು ಸಿಗೋ ಹಾಗೆ ಮಾಡ್ತೀನಿ. ಕಾಂತ, ಹೇ ಕಾಂತ, ಓ ಈ ದಾಮಿನಿ ಮೋಹಿನಿ ಈ ಥರ ಕಾಟ ಕೊಡೋಕೆ ಬೇರೆ ಶುರು ಮಾಡಿದ್ರಲ್ಲಪ್ಪ. ಅದು ಏನು ಕರ್ಮನೋ ಈ ಗಂಡಸ್ ಜನ್ಮದು. ಒಂದು ಸುಳ್ಳು ಹೇಳಿ ಇಷ್ಟೊಂದು ಪದೀತಿಗೆ ಸಿಗಾಕೊಳ್ಳೋ ಥರ ಆಯ್ತಲ್ಲ. ಕಾಂತ ಏನ್ರಿ ಮೇಲೆ? ನಿದ್ದೆ ಹಾಳು ಮಾಡಿದ್ರೆ ಕನ್ಸಲ್ಲಿ ದೆವ್ವ ಬರುತ್ತಂತೆ. ದಯವಿಟ್ಟು ಮಲಗಕ್ ಬಿಡಿ. ನೀವು ಬೇಡ ಅಲ್ಲ ಬ್ರ್ಯಾಂಡ್ ಅಂಬಾಸಡರ್ ಆಗೋದಂತೂ ಗ್ಯಾರಂಟಿ. ಓಕೆನಾ? ರೀ, ನಾನ್ ದಾಮಿನಿ ಅಲ್ಲ. ಮತ್ತೆ ಮೋಹಿನಿನಾ? ಅಲ್ಲ, ನಾನ್ ಅಹಲ್ಯ. ಏನ್ರಿ ನಿಮ್ ಗೋಳು? ಹಗಲಲ್ಲಿ ಆ ದಾಮಿನಿ ಕಾಟ, ಹಿರಿಳಲ್ಲಿ ನಿಮ್ದೊಳ್ಳೆ ಮೋಹಿನಿ ಕಾಟ, ಸೇರಿಗೆ ನಿದ್ದೆ ಮಾಡಿ ವರ್ಷಾನ್ಗಟ್ಲೆ ಆಯ್ತು. ಅದೇನ್ ಸಮಸ್ಯೆ ನಿಮ್ದು ಹೇಳಿ. ನೀವ್ ನನಗ್ ಪ್ರಾಮಿಸ್ ಮಾಡಿರೋದು ನೆನ್ಪಿದೆ ತಾನೇ? ನಾನು ರಾಜಕಾರಣಿಗಳ ತರ ಸುಮಾರು ಪ್ರಾಮಿಸ್ಗಳು ಸುಮಾರು ಜನಕ್ಕೆ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಏನಂತ ಪ್ರಾಮಿಸ್ ಮಾಡಿದ್ದೆ? ಕ್ಯಾನ್ ಯು ಪ್ಲೀಸ್ ರಿಪೀಟ್? ಏನು ಕೊಬ್ಬ? ಈಗ್ಲೇ ಇಲ್ಲಿಂದ ಹೊರಡ್ಲಾ? ಅಯ್ಯೋ ಬೇಡ ಮೇಡಮ್, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನಿಮ್ಗೆ ಏನೇನು ಪ್ರಾಮಿಸ್ ಕೊಟ್ಟಿದ್ನೋ ಎಲ್ಲೋ ನೆನಪಿದೆ. ಅದನ್ನ ನೆರವೇರಿಸ್ತೀರ ತಾನೇ? ಖಂಡಿತ. ನಿಮಗೆ ಮದುವೆ ಆಗಿ ಮಕ್ಕಳಾಗಿ, ಆ ಮಕ್ಕಳಿಗೂ ಮದುವೆ ಆಗಿ, ಅವ್ರಿಗೂ ಮಕ್ಕಳಾಗಿ, ಆ ಮಕ್ಕಳಿಗೂ ಮದುವೆ ಆದ್ಮೇಲೆ ನೀವು ಹೆಣ್ಣು ಅಲ್ಲ ಹಣ್ಣು ಮುದುಕಿ ಆಗಿರ್ತೀರಲ್ಲ, ಆ ವೈಟ್ ಮುದುಕಿ ಮೇಲಾಣಗಳು ಈ ಕಾಂತ ಕೊಟ್ಟು ಮಾತನ್ನ ನೆರವೇರಿಸ್ತಾನೆ. ದಯವಿಟ್ಟು ಮಲಗಿ. ವಾಟ್? ಅಲ್ಲ ಅದು ಮಲಗಕ್ ಬಿಡಿ ಅಂತಂದೆ. ಸರಿ, ಮಲ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಪಾದಕ್ಕೆ ಒಂದು ದೊಡ್ಡ ನಮಸ್ಕಾರ. ಏನಪ್ಪ ಹುಡುಗಿ ನೋಡಾಯ್ತಾ? ನೋಡಿದೆ, ಬಟ್ ಮಾತಾಡ್ಸೋಕ್ಕಾಗಲಿಲ್ಲ. ಎನಿವೆ ನೋಡಿದ್ನಲ್ಲ, ಇವಾಗ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು. ನೀನು ನಿಮ್ಮ ಹುಡುಗಿ ನೋಡ್ದಾ? ನೋಡಕ್ಕೆ ಅಂತಾನೆ ಹೋಗಿದ್ದೆ, ಜಗಳ ಆಡ್ಕೊಂಬಂದೆ. ಏನು ಇವತ್ತು ಜಗಳನಾ? ಹೂ ಆದಿ, ನಾವಿಬ್ರು ಮೀಟ್ ಮಾಡಿದಾಗೆ ಸಣ್ಣ ಪುಟ್ಟ ಜಗಳ ಆಗೋದು, ಕಿರಿಕಾಗೋದು ಇದೆಲ್ಲ ನಾರ್ಮಲ್. ಬಟ್ ಆದಿ ಇವತ್ತು ನಾರ್ಮಲ್ ಆಗಿರ್ಲಿಲ್ಲ. ಅವಳು ಅಡುಗೆ ಮೇಲೆ ಏನೋ ಮಾಡ್ತಿದ್ಲು, ತುಂಬ ಚೆನ್ನಾಗಿ ಕಾಣ್ತಿದ್ಲು. ನಾನು ನೋಡಿ ಮೈ ಮರ್ತ್ಬಿಟ್ಟಿದ್ದೆ. ಅಷ್ಟೇ ನಮ್ಮ ರಿವೆಂಜ್ ಜ್ಞಾಪಕ ಬಂದ್ಬಿಡ್ತು. ಬಿಟ್ಬಿಡ್ತೀನಾ? ಜಗಳ ಆಡ್ಕೊಂಡು ವಾಪಸ್ ಬಂದು. ಹೌದಾ? ಆಯ್ತಾ, ನಂಗೆ ಯಾಕೋ ಈ ಚಾಲೆಂಜ್ನ ಇಲ್ಲೇ ನಿಲ್ಲಿಸ್ಬಿಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಓಕೆ, ನಿಲ್ಸೋಣ. ಥ್ಯಾಂಕ್ ಯು ಸೋ ಮಚ್. ಬಟ್ ಒನ್ ಕಂಡೀಷನ್ ಆದಿ, ಇವತ್ತೇ ನಿಲ್ಸೋದು ಬೇಡ. ಇನ್ನೊಂದು 2 ದಿನ ಚೆನ್ನಾಗಿ ಹೊಟ್ಟೆ ಉಡ್ಸೋಣ, ಆಮೇಲೆ ನಿಲ್ಸೋಣ. ಯಾಕೆ? ಅವ್ರಿಗಾಗಲೇ ನಮ್ಮನ್ನ ಇಬ್ಬರು ಹುಡುಗಿರ ಜೊತೆ ನೋಡ್ಬಿಟ್ಟಿದ್ದಾರೆ, ಚೆನ್ನಾಗಿ ಹುರ್ಕೊಂಡಿದ್ದಾರೆ. ಅರ್ಧ ಸೋತಿದ್ದಾರೆ ಆದಿ, ಬಟ್ ಒಪ್ಕೊಳ್ತಿಲ್ಲ. ನಾವು ಹುಡುಗರು, ನಾವು ತೋರಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ದೇ ವಿಲ್ ಶೋ ಇಟ್ ಔಟ್. ಅದು ಅಲ್ಲದೆ ಜನ ಹೇಳ್ತಾರೆ ಆದಿ, ಈ ಹೆಣ್ಮಕ್ಳು ತಾಳಿ ಕಟ್ಸ್ಕೋಬೇಕಂದ್ರೆ ಮಾತ್ರ ತಲೆ ತೆಗೆಸ್ತಾರಂತೆ. ಗಂಡು ಮಕ್ಕಳು ತಾಳಿ ಕಟ್ಟಾದ್ಮೇಲೆ ಜೀವನ ಎಲ್ಲ ತಲೆ ಬಗ್ಸಿರ್ಬೇಕು. ಇಟ್ಸ್ ದ ಬೆಸ್ಟ್ ಟೈಮ್. ನಾವ್ ಈಗ ಮಾತ್ರ ಗೆಲ್ಲೋದಿಕ್ಕಾಗಲ್ಲ. ಇದು ನ್ಯೂಟ್ರೈಸ್ ಮಾಡ್ಕೊಳ್ಳೋಣ ಆದಿ. ಆಮೇಲೆ ರೈಟ್? ರೈಟ್, ಬಟ್ ಈ ಡ್ರಾಮಾ ಇನ್ನು ಎಷ್ಟು ದಿನ ಅಂತ ಕಂಟಿನ್ಯೂ ಮಾಡೋದು? ಇದು 2 ದಿನ ಕಂಟಿನ್ಯೂ ಮಾಡೋಣ ಆದಿ. ಅಷ್ಟೊಳಗೆ ಸೋಲ್ ಒಪ್ಕೊಂಡೇ ಒಪ್ಕೋತಾರೆ, ಆಮೇಲೆ ನಿಲ್ಸೋಣ. ಒಂದ್ ವೇಳೆ ಒಪ್ಕೊಳ್ದೇ ಇದ್ರೆ ಇನ್ನೇನ್ ಮಾಡೋದು? ನಾವಿಷ್ಟೇ ನಡಿ ಡ್ರಾಮಾ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಾವೇ ಸೋಲೋಣ. ಓಕೆ, ಬಟ್ ನನ್ಗನ್ಸೋ ಪ್ರಕಾರ ಅವರಿಬ್ರು ಸೋಲಲ್ಲ. ಯಾಕೆ ಅಂದರೆ ಅವರಿಬ್ರು ನಮಗಿಂತ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನಾವೇ ಸರೆಂಡರ್ ಆಗಬೇಕು ಅಷ್ಟೇ. ಇನ್ನೂ ಟೈಮ್ ಇದೆಯಲ್ಲ ಆದಿ. ಲೆಟ್ಸ್ ವೇಟ್ ಟು ವಾಚ್.
ಬಾಯ್ ಎಲ್ಲಿಗೆ? ಬಿಡಿತೀನಿ ಬಾಯ್. ಏನ್ ಮಾಡ್ತಿದ್ಯಾ ಅಮ್ಮು? ಯಾರು ನಾನು ಚೆನ್ನಾಗಿದ್ದೀನಿ ಅಲ್ವಾ? ಬರೀ ಚೆನ್ನಾಗಿರೋದಲ್ಲ, ಮುದ್ದಾಗಿದ್ಯಾ. ಹೌದಲ್ವಾ? ಈ ಮುದ್ದಾಗಿರೋ ಮುಖ ವೇದಾಂತಕ್ಕೆ ಜೋಡಿ ಆದ್ರೆ ಚೆನ್ನಾಗಿರತ್ತಾ? ಸೂಪರ್ ಆಗಿರುತ್ತೆ. ಆದ್ರೆ ನನಗಾಗ ಅನಿಸ್ತಿಲ್ಲ. ಯಾಕೆ? ಯಾಕೆ ಅಂದ್ರೆ ನನಗಿಂತ ಕ್ಯೂಟ್ ಆಗಿರೋ ಮುದ್ದಾಗಿರೋ ಇನ್ನೊಂದು ಮುಖ ವೇದಾಂತಕ್ಕೆ ಜೋಡಿ ಆದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ. ಅಯ್ಯೋ, ಮತ್ತೆ ಇನ್ನೊಂದು ಹುಡುಗಿನ ಕರ್ಕೊಂಬಂದ್ರೆ ಹೇಗೆ? ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ. ಬಾ, ಅದ್ಯಾರ ಮುಖ ಅಂತ ನಿಂಗೆ ತೋರಿಸ್ತೀನಿ. ಬಾ. ಅಲ್ಲಿ ನೋಡು. ನೋಡ್ತೀಯ ಪಾರು, ವೇದಾಂತ್ಗೆ ನನ್ಗಿಂತ ಆದಿತ್ಯ ಅವರೇ ಒಳ್ಳೆ ಜೋಡಿ ಅಂತ ಅನಿಸ್ತಿದೆ. ಯಾಕೆ ನಗ್ತಿದ್ಯಾ? ನೀನ್ ಹೇಳೋ ಮಾತನ್ನ ಕೇಳಿದ್ರೆ ಯಾರಾದ್ರೂ ನಗ್ತಾರಮ್ಮ. ನಮ್ಮ ಯಜಮಾನ್ರು ಹೇಗೆ ವೇದಾಂತ್ ಸರ್ ಮನ್ಸನ್ ಕದ್ದೋದಕ್ಕಾಗುತ್ತೆ? ಆದ್ರೂ ನಮ್ಮ ಯಜಮಾನ್ರು ಎಷ್ಟು ಮುದ್ದಾಗಿ ಕಾಣ್ತಿದಾರಲ್ವಾ? ನೋಡ್ದ್ಯಾ, ಅದಕ್ಕೆ ಹೇಳಿದ್ದು ಅವರಿಬ್ರು ಒಳ್ಳೆ ಜೋಡಿ ಅಂತ. ಹೌದು ಅಮ್ಮ, ನೀನ್ ಹೇಳೋದ್ ನಿಜ. ನಿಮ್ ಬಾಸ್ ಕೂಡ ನೋಡೋದಿಕ್ಕೆ ಅಂದವಾಗೇ ಇದ್ದಾರೆ. ಆದ್ರೆ ಒಂದ್ ಸ್ವಲ್ಪ ನಗದ್ ಕಮ್ಮಿ ಅನ್ಸುತ್ತಲ್ವಾ? ಅಯ್ಯೋ ಕಮ್ಮಿ ಏನು, ಯಾವಾಗ್ಲೂ ಮುಖ ಗಂಟು ಹಾಕೊಂಡೇ ಇರ್ತಾನೆ. ನಾನು ಅವ್ನ ಮನ್ಸನ್ನ ಕದ್ಮೇಲೆನೆ ಅವ್ನು ಸ್ವಲ್ಪ ನಗೋದಕ್ಕೆ ಕಲ್ತಿರೋದು. ಚಿಕ್ಕ ವಯಸ್ಸಿಂದ ಒಳ್ಳೆ ಸ್ನೇಹಿತರು, ಎಷ್ಟು ಅನ್ಯೋನ್ಯವಾಗಿರ್ತಾರೆ. ಒಬ್ರು ಕಷ್ಟದಲ್ಲಿ ಇನ್ನೊಬ್ರು ಭಾಗಿಯಾಗ್ತಾರೆ. ಅಣ್ಣ ತಮ್ಮಂದಿರ ಆಗ್ದಿರೋ ಈ ಕಾಲದಲ್ಲಿ ಇವರಿಬ್ರು ಇಷ್ಟು ಚೆನ್ನಾಗಿದ್ದಾರಲ್ಲ, ನೋಡಿದ್ರೇನೆ ಖುಷಿ ಆಗುತ್ತೆ. ಅಯ್ಯಯ್ಯೋ, ನಮ್ ಬುದ್ಧಿಗೆ ಏನ್ ಮಂಕ್ ಮಾಡ್ತಿದ್ಯಾ? ಅವರಿಬ್ರು ಸೇರ್ಕೊಂಡು ನಮ್ಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ, ಅದನ್ನ ಕಣ್ಸೋದ್ ಬಿಟ್ಬಿಟ್ಟು ನಾವು ಹೊಗಳ್ತಾ ಇದೀವಲ್ಲ. ನೋಡಿ ಪಾಡ್, ಇವ್ರಿಬ್ರಿಗೆ ಎಷ್ಟು ಹೊಗಳಿದ್ರು ಅಷ್ಟೇ. ನಡಿ.